ನೆಚ್ಚಿನ ವಿದ್ಯಾರ್ಥಿಗಳೇ, ನಾವು ಈ ಹಿಂದೆ ಕೊಟ್ಟಂತಹ ಸಂಖ್ಯೆಗೆ ಉದಾಹರಣೆಗೆ ಈ ಥರ ಒಂದು ಸಂಖ್ಯೆ ಕೊಟ್ಟಿರ್ತಾರೆ. ಕೊಟ್ಬಿಟ್ಟು ಇಲ್ಲಿ ಯಾವುದೋ ಒಂದು ಸ್ಥಾನಕ್ಕೆ ಅಂದಾಜು ಮಾಡೋದಕ್ಕೆ ಹೇಳಿರ್ತಾರೆ, ಹೌದಲ್ವಾ? ಎಸ್. ಸೊ ಆ ಹತ್ತಿರದ ಸಮೀಪ ಬೆಲೆ, ಅಂದಾಜು ಬೆಲೆ ಕಂಡುಹಿಡಿಯಕ್ಕೆ ಹೇಳ್ತಾರೆ. ಹೇಗೆ ಕಂಡುಹಿಡಿತೀರಿ? ಉದಾಹರಣೆಗೆ ಇದೇ ಸಂಖ್ಯೆಗೆ 100 ಸ್ಥಾನಕ್ಕೆ ಅಂದಾಜು ಮಾಡೋಕ್ಕೆ ಹೇಳ್ತಾರೆ. ಏನು ಮಾಡಬೇಕು? ಅದರ ಬಲಪಟ್ಟದ ಅಂಕಿ ನೋಡ್ತೇವೆ. ನೋಡಿ ಏನು ಮಾಡಬೇಕು? ಅದು 5ಕ್ಕಿಂತ ಕಡಿಮೆ ಇದೆ, ಜಾಸ್ತಿ ಇದೆ. 5ಕ್ಕಿಂತ ಚಿಕ್ಕದಾಗಿದೆ, ದೊಡ್ಡದಾಗಿದೆಯಾ? 5ಕ್ಕಿಂತ ಚಿಕ್ಕದಾಗಿದೆ. 5ಕ್ಕಿಂತ ಚಿಕ್ಕದಾಗಿದ್ರೆ ಏನ್ ಮಾಡ್ತೀವಿ? ಹಂಗೆ ಬರೀಬೇಕು. ಅದನ್ನ ಹಾಗೆ ಬರೆದು ಮುಂದೆ ಎಷ್ಟು ಅಂಕಿ ಇದೆ? 2. ಆ 2 ಅಂಕಿಯ ಬದಲಾಗಿ 2 ಸೊನ್ನೆ ಹಾಕ್ತೀವಿ. ಹಿಂದೆ ಇರೋ 5ನ್ನ ಹಾಗೆ ಉಳಿಸ್ಕೊತೀವಿ, ಹೌದಲ್ವಾ? ಎಸ್. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಈ ರೀತಿ ಇರುತ್ತೆ. ಎಷ್ಟು ಅಂತಂತಂದ್ರೆ ಈ ರೀತಿ ಒಂದು ಸಂಖ್ಯೆ ಕೊಟ್ಟಿರ್ತಾರೆ. ಇದನ್ನ 1000 ಸ್ಥಾನಕ್ಕೆ ಅಂದಾಜು ಮಾಡಿ ಅಂತ ಹೇಳ್ತಾರೆ. ಇದನ್ನ 1000 ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಅದ್ರ ಬಲಪಕ್ಕದ ಅಂಕಿಯನ್ನ ನೋಡ್ತೇವೆ. ನೋಡಿ ಏನ್ ಮಾಡ್ಬೇಕು? 5ಕ್ಕಿಂತ ಜಾಸ್ತಿ ಇದೆ, ಕಡಿಮೆ ಇದೆ. 5ಕ್ಕಿಂತ ಚಿಕ್ಕದಾ ದೊಡ್ಡದಾ? ಚಿಕ್ಕದು. ನೋಡಿ, ಅಲ್ಲ, ದೊಡ್ಡದು. 6 ಇದೆ. 5ಕ್ಕಿಂತ ದೊಡ್ಡದು. 5ಕ್ಕಿಂತ ದೊಡ್ಡದಾಗಿದ್ರೆ ಅಂದಾಜು ಮಾಡ್ಬೇಕು. ಸ್ಥಾನಕ್ಕೆ 1 ಕೊಡ್ಬೇಕು. ಎಷ್ಟಾಗುತ್ತೆ? 3. ಅಲ್ಲ, 4. 4. 3ಕ್ಕೆ 1 ಕೊಡೋದು 4 ಆಯ್ತು. ಮುಂದೆ ಎಷ್ಟು ಸಂಖ್ಯೆ ಇದೆ? 3 ಸಂಖ್ಯೆ. 3 ಅಂಕಿ ಇದೆ. 3 ಅಂಕಿಯ ಬದಲಾಗಿ 3 ಸೊನ್ನೆ ಹಾಕಿ ಹಿಂದೆ ಆದ ಸಂಖ್ಯೆ ಇದೆಯಾ? ಇಲ್ಲ. ಇದ್ದಿದ್ರೆ ಹಾಗೆ ಉಳಿಸ್ಕೋಬೇಕಾಗ್ತಿತ್ತು, ಹೌದಲ್ವಾ? ಈ ಉದಾಹರಣೆಗೆ ಉದಾಹರಣೆ ಈ ರೀತಿಯಾಗಿ ಒಂದು ಸಂಖ್ಯೆಯನ್ನ ಕೊಟ್ಟಿರ್ತಾರೆ. ಇಲ್ಲಿ 10,000 ಸ್ಥಾನಕ್ಕೆ ಅಂದಾಜು ಮಾಡಿ ಅಂತ ಹೇಳ್ತಾರೆ. 10,000 ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಬಲಪಕ್ಕದ ಅಂಕಿ ನೋಡ್ತೇವೆ. ನೋಡಿ ಏನ್ ಮಾಡ್ಬೇಕು? 5ಕ್ಕಿಂತ ಜಾಸ್ತಿ ಇದೆ, ಕಡಿಮೆ ಇದೆ. 5ಕ್ಕಿಂತ ಚಿಕ್ಕದಾ ದೊಡ್ಡ? 5. ಕರೆಕ್ಟಾಗಿ 5 ಇದೆ. ಕರೆಕ್ಟಾಗಿ 5 ಇದ್ರೆ ಅಥವಾ 5ಕ್ಕಿಂತ ಜಾಸ್ತಿ ಇದ್ರೆ, ಎರಡೂ ಸಂದರ್ಭದಲ್ಲಿ ಒಂದೇ ವಿಧಾನ ಮಕ್ಕಳೇ. ಬಲಪಕ್ಕದ ಅಂಕಿ 5 ಇದ್ರೆ, 5ಕ್ಕಿಂತ ದೊಡ್ಡದಾಗಿದ್ರೆ ಏನ್ ಮಾಡ್ಬೇಕು? ಇದಕ್ಕೆ 1 ಕೂಡ್ಬೇಕು. 7 ಇದ್ರೆ ಎಷ್ಟಾಗುತ್ತೆ? 8. ಮುಂದೆ ಎಷ್ಟು ಅಂಕಿ ಇದೆ? 4 ಅಂಕಿಯ ಬದಲಾಗಿ 4 ಸೊನ್ನೆ ಹಾಕಿ ಹಿಂದೆ ಇರೋ 2ನ್ನ ಹಾಗೆ ಉಳಿಸ್ಕೋತೀವಿ, ಹೌದಲ್ವಾ? ಎಸ್. ಸೊ ಇದು ನೀವು ಈ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿರುವಂತಹ ಮಾಹಿತಿಯಾಗಿದೆ. ಈಗ ಏನ್ ಮಾಡ್ತಾರಪ್ಪ ಅಂದ್ರೆ, ನಿಮಗೆ ಕೆಲವೊಂದು ಸಂಖ್ಯೆ ಕೊಡ್ತಾರೆ. ಉದಾಹರಣೆಗೆ ಈ ರೀತಿ ಇರುತ್ತೆ. ಈ ರೀತಿ ಒಂದು ಸಂಖ್ಯೆ ಕೊಡ್ತಾರೆ. ಒಪ್ತೀರಾ ಈ ಸಂಖ್ಯೆಯನ್ನ? 5,61,385. ಹೌದು. ಹೀಗೆ ಒಂದು ಸಂಖ್ಯೆ ಕೊಟ್ಬಿಟ್ಟು ನೆರೆಹೊರೆ ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡಿ ಅಂತ ಹೇಳ್ತಾರೆ. ಅಕ್ಕಪಕ್ಕದ ಸ್ಥಾನಗಳಿಗೆ ಅಂದಾಜು ಮಾಡಿ ಅಂತ ಹೇಳ್ತಾರೆ. ಅಂದಾಜು ಮಾಡೋಣ. ಓಕೆ. ಸೊ ನೆರೆಹೊರೆಯ ಸ್ಥಾನದ ಸಮೀಪದ ಸಂಖ್ಯೆ ತಿಳಿಸಿ ಅಂತ ಹೇಳ್ತಾರೆ. ಓಕೆ. ಸೊ ಹೇಗೆ ಅಂದ್ರೆ ಅದರ ಅರ್ಥ ಏನು? ಅದರ ಅಕ್ಕಪಕ್ಕದ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನ ತಿಳಿಸ್ಬೇಕಂತೆ. ಸೊ ಸಮೀಪದ ನೆರೆಹೊರೆಯ ಸ್ಥಾನದ ಸಮೀಪ ಸಂಖ್ಯೆಗಳನ್ನ ತಿಳಿಸಿ ಅಂತೇಳಿ ಹೇಳ್ತಾ ಇದ್ದಾರೆ. ತಿಳಿಸೋಣ ಹಾಗಾದ್ರೆ. ಅಂದ್ರೆ ಏನ್ ಮಾಡ್ಬೇಕಂತೆ? ಅಕ್ಕಪಕ್ಕ ಸಂಖ್ಯೆ ತಿಳಿಸ್ಬೇಕು. ಅಕ್ಕಪಕ್ಕದ ಸಂಖ್ಯೆ ಅಂದ್ರೆ ಏನ್ ಮಾಡ್ಬೇಕು? ಅಕ್ಕಪಕ್ಕದ ಸಂಖ್ಯೆ ಅಂದ್ರೆ ಅಕ್ಕಪಕ್ಕ ಸಂಖ್ಯೆ ಅಂದ್ರೆ ಅದಕ್ಕೆ ಮುಂಚೆ ಬರ್ತದ್ರು. ಅಂದ್ರೆ ಅಕ್ಕಪಕ್ಕ ಸಂಖ್ಯೆ 385, 386, ಈ ಕಡೆಗೆ 5,60,384 ಹೀಗ ಅಲ್ಲ. ಹಾಗಲ್ಲ ಮಕ್ಕಳ. ಏನಪ್ಪಾ ಅಂದ್ರೆ ಅವ್ರು ಅಕ್ಕಪಕ್ಕದ ಸಂಖ್ಯೆ ಅಂತ ಕೇಳ್ತಾ ಇಲ್ಲ. ಸಮೀಪದಲ್ಲಿರೋ 10ನ್ನ ತಿಳಿಸಿ ಅಂತ ಹೇಳ್ತಾನೆ. ಸಮೀಪದ 10ನ್ನ ತಿಳಿಸಿ ಅಂತ ಹೇಳ್ತಾನೆ. ಸೊ ಸಮೀಪದ 10 ಅಂದ್ರೆ 10ರ ಸ್ಥಾನಕ್ಕೆ ಅಂದಾಜು ಮಾಡಬೇಕು ಅಂತ ಆಯ್ತಾ. ನೆರೆಹೊರೆಯ ಸ್ಥಾನಗಳು ಅಂತಂದ್ರೆ ನೆರೆಹೊರೆಯ ಸ್ಥಾನಕ್ಕೆ ನೀವು ಅಂದಾಜು ಮಾಡಬೇಕು. ಸಮೀಪದ ಸಂಖ್ಯೆಗಳು ಬೇಕು ಅಂದ್ರೆ ನೆರೆಹೊರೆಯ ಸಂಖ್ಯೆಗಳು ಬೇಕು ಅಂದ್ರೆ ಸಮೀಪದ ನೆರೆಹೊರೆಯ ಸಂಖ್ಯೆಗಳು ಬೇಕು ಅಂದ್ರೆ ನೀವು ಅದರ ಅಕ್ಕಪಕ್ಕದಲ್ಲಿರೋ ಸ್ಥಾನಗಳಿಗೆ ಅಂದಾಜು ಮಾಡ್ತಾ ಹೋಗ್ಬೇಕು ಅಂತ. ಸೊ ಇಲ್ಲಿ ಸಮೀಪದ 10 ಬೇಕು ಅಂದ್ರೆ 10ರ ಸ್ಥಾನಕ್ಕೆ ಅಂದಾಜು ಮಾಡಬೇಕು. 10ರ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ? ಬಲಪಕ್ಕದ ಅಂಕಿ ನೋಡಿ ಎಷ್ಟಿದೆ? ಕರೆಕ್ಟಾಗಿ 5 ಇದ್ರೆ ಅಥವಾ 5ಕ್ಕಿಂತ ಜಾಸ್ತಿ ಇದ್ರೆ, ಎರಡೂ ಸಂದರ್ಭದಲ್ಲಿ ಒಂದೇ ವಿಧಾನ. ಏನ್ ಮಾಡ್ಬೇಕು? ಇಲ್ಲಿಗೆ 1 ಕೊಡಿ. ಆಗ 8 ಎಷ್ಟಾಯ್ತು? 9. ಮುಂದೆ ಎಷ್ಟು ಅಂಕಿ ಇದೆ? 1 ಅಂಕಿ ಇದ್ರೆ 1 ಸೊನ್ನೆ ಹಾಕಿ ಹಿಂದೆ ಇರೋ ಈ 4 ಅಂಕಿಗಳನ್ನ ಹಾಗೆ ಬರೀರಿ. ಹಾಗೆ ಬರ್ಬಿಟ್ರೆ ಆಯ್ತು. ಸೊ 5,61,390 ಇದರ ಸಮೀಪದ 10 ಆಗಿರುತ್ತೆ. ಹಾಗೆ ಸಮೀಪದ 100ನ್ನ ಹೇಳಬೇಕಾಗುತ್ತೆ. ನೋಡಿ ಅವ್ರು ಹೇಳ್ತಾ ಇದ್ದಾರೆ ಸಮೀಪದ ನೆರೆಹೊರೆಯ ಸಂಖ್ಯೆಗಳನ್ನು ತಿಳಿಸಿ. ಸಮೀಪದ ಅಂದ್ರೆ ಅಂದಾಜು ಸಂಖ್ಯೆಗಳು ಅಂತ ಆಯ್ತಾ. ಹಾಗಾಗಿ ಇರೋ ಪ್ರತಿ ಸ್ಥಾನಗಳೇ ಅಂದಾಜು ಮಾಡ್ತಾ ಹೋಗ್ಬೇಕು. ಸಮೀಪದ 100ಗಳಿಗೆ ಅಂದಾಜು ಮಾಡಿ ಅಂತಾರೆ. ಬಿಡಿ 10, 100 ಇಲ್ಲಿಗೆ ಅಂದಾಜು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಬಲಪಕ್ಕದ ಅಂಕಿ ನೋಡಿ ಎಷ್ಟಿದೆ? 8. 5ಕ್ಕಿಂತ ಜಾಸ್ತಿ ಇದ್ರೆ ಅಂದಾಜು ಮಾಡ್ಬೇಕಾಗಿರೋ 100 ಸ್ಥಾನಕ್ಕೆ ಏನ್ ಮಾಡ್ಬೇಕು? ಎಷ್ಟಾಗುತ್ತೆ? 4. ಮುಂದೆ ಎಷ್ಟು ಅಂಕಿ ಇದೆ? 2 ಅಂಕಿಯ ಬದಲು 2 ಸೊನ್ನೆ ಹಾಕಿ ಹಿಂದೆ ಇರುವಂತಹ ಈ 3 ಅಂಕಿಗಳನ್ನ ಹಾಗೆ ಬರೀರಿ.
ಎಷ್ಟಾಯ್ತು ಅದರ ಸಮೀಪದ 100 ಎಷ್ಟಾಯ್ತು? 5,61,400. ವೆರಿ ಗುಡ್. ಅದೇ ರೀತಿ ಸಮೀಪದ 1000ವನ್ನ ಬರೆಯಿರಿ ಅಂತ ಹೇಳ್ತಾರೆ. ಸಮೀಪದ 1000ವನ್ನ ಬರೆಯಿರಿ ಅಂತ ಹೇಳ್ತಾರೆ. ಅಂದ್ರೆ ನೀವು 1000 ಸ್ಥಾನಕ್ಕೆ ಅಂದಾಜು ಅಂದಾಜು ಮಾಡ್ಬೇಕು. ಬಿಡಿ 10, 100, 1000. 1000 ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಬಲಪಕ್ಕದ ಅಂಕಿ ನೋಡಿ, 100 ಸ್ಥಾನ ನೋಡಿ 5ಕ್ಕಿಂತ ಕಡಿಮೆ ಚಿಕ್ಕದಾಗಿದ್ರೆ ಇದೇನ್ ಮಾಡ್ಬೇಕು? ಹಾಗೆ ಬರ್ಬೇಕು. ಒಂದನ್ನ ಹಾಗೆ ಬರೀರಿ. 1000 ಸ್ಥಾನದ ಸಂಖ್ಯೆ ಹಾಗೆ ಬರೆದು ಮುಂದೆ ಎಷ್ಟು ಅಂಕಿ ಇದೆ? 3 ಅಂಕಿ ಬದಲು 3 ಹಾಕಿ ಹಿಂದೆ ಇರೋ 56ನ ಹಾಗೆ ಇಟ್ಕೊಳ್ಳಿ. ಓಕೆ, ಎಷ್ಟಾಯ್ತು? 5,68,000. ಅದೇ ರೀತಿ ಸಮೀಪದ 10,000ಕ್ಕೆ ಸಂಖ್ಯೆಯನ್ನ ತಿಳಿಸಿ ಅಂತ ಹೇಳ್ತಾರೆ. ಸಮೀಪದ 10,000ಕ್ಕೆ ಅಂದಾಜು ಮಾಡಿ, 10,000ಕ್ಕೆ ಅಂದಾಜು ಮಾಡಿ ಅಂತ ಹೇಳ್ತಾರೆ. ಅಂದಾಜು ಮಾಡೋಣ. ಬಿಡಿ 10, 100, 1000, 10,000 ಈ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಾದ್ರೆ ಅದ್ರ ಬಲಪಕ್ಕದ ಅಂಕಿ ನೋಡಿ 5ಕ್ಕಿಂತ ಕಡಿಮೆ ಚಿಕ್ಕದಾಗಿದ್ರೆ ಏನ್ ಮಾಡ್ಬೇಕು? ಹಾಗೆ ಬರ್ದು ಮುಂದೆ ಎಷ್ಟು ಅಂಕಿ ಇದೆ? 4 ಅಂಕಿಯ ಬದಲಾಗಿ 4 ಹಾಕಿ ಹಿಂದೆ ಇರೋ 5ನ್ನ ಹಾಗೆ ಇಟ್ಕೊಳ್ಳಿ. ನಂತರ ಮುಂದೆ ಹೇಳ್ತಾರೆ ಅದೇ ರೀತಿ ಸಮೀಪದ ಲಕ್ಷ್ಯವನ್ನ ತಿಳಿಸಿ ಅಂತ ಹೇಳ್ತಾರೆ. ಸಮೀಪದ ಲಕ್ಷ್ಯ ಅಂತ ಅಂದ್ರೆ ಏನ್ ಮಾಡ್ಬೇಕಂತ? ಲಕ್ಷ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕು. ಬಿಡಿ 10, 100, 1000, 10,000, ಲಕ್ಷ ಇಲ್ಲಿಗೆ ಅಂದಾಜು ಮಾಡ್ಬೇಕಾದ್ರೆ ಬಲಪಕ್ಕದ ಅಂಕಿ ನೋಡಿ 5ಕ್ಕಿಂತ ಜಾಸ್ತಿ ಇದ್ರೆ ಅಂದಾಜು ಮಾಡ್ಬೇಕ ಸ್ಥಾನಕ್ಕೆ ಎಷ್ಟಾಗುತ್ತೆ? 5, 1, 6 ಆಯ್ತು. ಮುಂದೆ ಎಷ್ಟು ಅಂಕಿ ಇದೆ? 5 ಅಂಕಿ ಇರೋದ್ರಿಂದ 5 ಹಾಕಿ. ಓಕೆ, ಹಿಂದೆ ಯಾವ ಅಂಕಿ ಇದಾವ? ಇಲ್ಲ, ಇದ್ದಿದ್ರೆ ಹಾಗೆ ಬರಿಬೇಕಾಗ್ತಿತ್ತು ಮಕ್ಕಳೇ. ಓಕೆ, ಸೊ ಈಗ ಮತ್ತೊಂದು ಉದಾಹರಣೆನ ಈ ರೀತಿಯಾಗಿ ಕೊಡ್ತಾರೆ ನಿಮಗೆ. ಇನ್ನೊಂದು ಸಂಖ್ಯೆ ಕೊಡ್ತಾರೆ. ಎಷ್ಟು ಅಂತಂದ್ರೆ ಈ ರೀತಿಯಾಗಿ ಒಂದು ಸಂಖ್ಯೆಯನ್ನ ಕೊಡ್ತಾರೆ. ಕೊಟ್ಬಿಟ್ಟು ಇದನ್ನ ಸಮೀಪದ ನೆರೆಹೊರೆಯ ಸ್ಥಾನಗಳಿಗೆ ಅಂದಾಜು ಮಾಡಿ ಸಮೀಪದ ನೆರೆಹೊರೆಯ ಸಂಖ್ಯೆಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ತಿಳಿಸೋಣ. ಸೊ ಸಮೀಪದ ನೆರೆಹೊರೆಯ ಸಂಖ್ಯೆಗಳು ಅಂದ್ರೆ ಏನ್ ಮಾಡ್ಬೇಕು? ಅದನ್ನ ಅಂದಾಜು ಮಾಡಿ ಎಲ್ಲಾ ಸ್ಥಾನಗಳಿಗೂ ಅಂದಾಜು ಮಾಡ್ಬೇಕು. ಮೊದ್ಲು ಯಾವ ಸ್ಥಾನಕ್ಕೆ ಅಂದಾಜು ಮಾಡೋಣ? ಸಮೀಪದ ಯಾಕೆ ಬಿಡಿ ಸ್ಥಾನಕ್ಕೆ ಅಂದಾಜು ಮಾಡಲ್ವಾ? ಅದ್ರ ಬಲಪಕ್ಕದ ಅಂಕಿ ಹೌದು, ನಾನು ಬಿಡಿ ಸ್ಥಾನಕ್ಕೆ ಅಂದಾಜು ಮಾಡಬಹುದು. ಆದ್ರೆ ಅದ್ರ ಬಲಪಕ್ಕದಲ್ಲಿ ಯಾವ್ದಾದ್ರು ಒಂದು ಅಂಕಿ ಇರಬೇಕು. ಇದೆಯಾ ಅಲ್ಲಿ? ಇಲ್ಲ. ಸೊ ದಶಮಾಂಶ ಸ್ಥಾನಗಳೇನಾದ್ರು ಇದ್ರೆ ಅಂದಾಜು ಮಾಡ್ಬೋದು. ಬಟ್ ದಶಮಾಂಶ ಸ್ಥಾನಗಳು ಇಲ್ಲದೆ ಇರೋದ್ರಿಂದ ನಾವು ಬಿಡಿ ಸ್ಥಾನಕ್ಕೆ ಅಂದಾಜು ಮಾಡೋದು. ಅಂದಾಜು ಮಾಡಿದ್ರೆ ಎಷ್ಟು ಬರ್ಬೋದು? ಅಷ್ಟೇ ಬರುತ್ತೆ. ಏನಿದೆ ಅಷ್ಟೇ. ಯಾಕಂದ್ರೆ ಬಿಂದು 0 ಇದೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಹಾಗಾಗಿ ಬಿಡಿ ಸ್ಥಾನಕ್ಕೆ ಅಂದಾಜು ಮಾಡಿದ್ರೆ ಅದೇ ಸಂಖ್ಯೆ ಪುನಃ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಬಿಡಿ ಸ್ಥಾನಕ್ಕೆ ಅಂದಾಜು ಮಾಡಲ್ಲ, 10 ಸ್ಥಾನಕ್ಕೆ. ಸೊ 10 ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ? ಬಲಪಕ್ಕದ ಅಂಕಿ ನೋಡಿ 5ಕ್ಕಿಂತ ಜಾಸ್ತಿ ಇದ್ರೆ ಏನ್ ಮಾಡ್ಬೇಕು? ಎಷ್ಟಾಗುತ್ತೆ? 4, 5. ಮುಂದೆ ಎಷ್ಟು ಅಂಕಿ ಇದೆ? 1 ಅಂಕಿ ಇದ್ರೆ 1 ಹಾಕಿ ಹಿಂದೆ ಇರೋ ಅಂಕಿಗಳನ್ನ ಹಾಗೆ ಬರೆದು ಬಿಟ್ರು. ಆಯ್ತಪ್ಪ, ಆಯ್ತಾ? ಸೊ ಎಷ್ಟಾಯ್ತು? 25,99,000. ನೋಡಿ ಯಾವ ಸ್ಥಾನ? 25 ಲಕ್ಷದ ಲಕ್ಷಗಳ ಸ್ಥಾನ. 25,99,050. 50. ವೆರಿ ಗುಡ್, ರೈಟ್. ಸೊ 10 ಸಮೀಪದ 10ನ್ನ ತಿಳಿಸಾಯ್ತು. ಈಗ ನೆಕ್ಸ್ಟ್ ಯಾವ್ದು ಬರೆಯೋಣ? ಸಮೀಪದ 100 ಬರೀಬೇಕು. ಸಮೀಪದ 100 ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಾದ್ರೆ ಬಲಪಕ್ಕದ ಅಂಕಿ ನೋಡಿ 5ಕ್ಕಿಂತ ಚಿಕ್ಕದಾಗಿದ್ರೆ ಏನ್ ಮಾಡ್ಬೇಕು? ಹಾಗೆ ಬರ್ಕೊಳ್ಳಿ. ಮುಂದೆ ಎಷ್ಟು ಅಂಕಿ ಇದೆ? 2 ಅಂಕಿ ಇದ್ರೆ 2 ಹಾಕಿ ಹಿಂದೆ ಇರೋ 4 ಅಂಕಿಗಳನ್ನ ಹಾಗೆ ಬರ್ಕೋಬೇಕು. ವೆರಿ ಗುಡ್, ರೈಟ್. ಸೊ 100 ಸ್ಥಾನಕ್ಕೆ ಅಂದಾಜು ಮಾಡಾಯ್ತು. ಈಗ 1000 ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಅದರ ಬಲಪಕ್ಕದ ಅಂಕಿ ನೋಡಿ 5ಕ್ಕಿಂತ ಕಡಿಮೆ ಇದ್ರೆ 1000 ಸ್ಥಾನದಲ್ಲಿ 9ನ್ನ ಹಾಗೆ ಬರ್ರಿ. ಮುಂದೆ ಎಷ್ಟು ಅಂಕಿ ಇದೆ? 3 ಅಂಕಿ ಇದ್ರೆ 3 ಹಾಕಿ ಹಿಂದೆ ಇರೋ 259ನ್ನ ಹಾಗೆ ಬರೀರಿ. ಎಷ್ಟು ಓದ್ತೀರಾ ಈಗ? 25,99,000. ಸೊ ಸಮೀಪದ 1000 ತಿಳಿಸಾಯ್ತು. ಈಗ ಸಮೀಪದ 10,000 ತಿಳಿಸ್ಬೇಕಂತ. ಸಮೀಪದ 10,000 ತಿಳಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಬಲಪಕ್ಕದ ಅಂಕಿ ನೋಡಿ 5ಕ್ಕಿಂತ ಜಾಸ್ತಿ ಇದ್ದಕ್ಕೆ ಏನ್ ಮಾಡ್ಬೇಕು? 1 ಕೊಡಿ. 9ಕ್ಕೆ 1 ಕೊಡಿದ್ರೆ 10 ಆಯ್ತು. 10ಕ್ಕೆ 0. 1ನ್ನ ದಶಕವಾಗಿ ತೆಗೆದುಕೊಂಡು ಏನ್ ಮಾಡ್ಬೇಕು? ಹಿಂದಿನ ಸ್ಥಾನಕ್ಕೆ ಕೂಡ್ಬೇಕು. 5, 1, 6. ಮುಂದೆ ಎಷ್ಟು ಅಂಕಿ ಇದೆ? 4 ಅಂಕಿ ಇದ್ರೆ ಏನ್ ಮಾಡ್ಬೇಕು? 4 ಹಾಕ್ಬೇಕು. 1 0 ಬರ್ದಿದ್ದೀನಿ. ಇಲ್ಲ, ಬೈತಲ್ಲ ಇಲ್ಲಿ. ಅದು ಈ 9ಕ್ಕೆ ಕೂಡಿದ 1ನ್ನ ಕೂಡಿದಾಗ ಬಂದಂತಹ 0 ಅದು. ಈ 4 ಅಂಕಿಗಳ 4 0 ಬಂದಿಲ್ಲ. ಈಗ ಬರಿತಾ ಇದ್ದೀನಿ. 1, 2, 3, 4 0. ಹಿಂದೆ ಎಷ್ಟು ಇತ್ತು? 25 ಅಲ್ವಾ?
ಅದು 25ಕ್ಕೆ ಒಂದು ಕೂಡಿದ್ವಲ್ಲ. 25ರಲ್ಲಿ 5ಕ್ಕೆ ಒಂದು ಕೂಡಿದ್ರೆ 6 ಬಂತು, 6. ಸೊ ಈ ಸಂಖ್ಯೆ ಬರ್ದಾಗಿದೆ. ಇನ್ನು ಉಳಿದಿರೋದು 2 ಅಷ್ಟೇ. ಸೊ ಈ ಸಂಖ್ಯೆ ಓದ್ತೀರಾ? 26 ಲಕ್ಷ. 26 ಲಕ್ಷ. ಹೌದು. ಈಗ ಸಮೀಪದ 10,000ಕ್ಕೆ ಅಂದಾಜು ಮಾಡಾಯ್ತು. ನೆಕ್ಸ್ಟ್ ಸಮೀಪದ ಲಕ್ಷ ಸ್ಥಾನಕ್ಕೆ ಅಂದಾಜು ಮಾಡಿ. ಸಮೀಪದ ಲಕ್ಷಕ್ಕೆ ಅಂದಾಜು ಮಾಡ್ಬೇಕಾದ್ರೆ ಏನ್ ಅದರ ಮಾಡ್ಬೇಕು? ಬಲಪಕ್ಕದ ಅಂಕಿ ನೋಡಿ, ಇದಕ್ಕಿಂತ ಜಾಸ್ತಿ ಇದಕ್ಕೆ ಏನ್ ಮಾಡ್ತೀರಿ? ಒಂದು ಕೂಡಿ. ಎಷ್ಟಾಯ್ತು? 6 ಆಯ್ತು. ಮುಂದೆ ಎಷ್ಟು ಅಂಕಿ ಇದೆ? 5 ಅಂಕಿ ಇದ್ರೆ 5 0 ಹಾಕಿ ನೋಡಿ. 5 0 ಹಾಕಿದ್ನ ಹಿಂದೆ ಎಷ್ಟಿದೆ? 2. ಅದನ್ನೇನ್ ಮಾಡ್ಲಿ? ಹಾಗೆ ಬರೀರಿ. ಓದಿ. 26 ಲಕ್ಷ ನೋಡಿ, ಸಮೀಪದ 10,000 ಸಂಖ್ಯೆನೂ ಅದೇ ಬರ್ತಾ ಇದೆ, ಸಮೀಪದ ಲಕ್ಷ ಕೂಡ ಅದೇ ಬರ್ತಾ ಇದೆ. ಈಗ ಯಾವ ಸ್ಥಾನಕ್ಕೆ ಅಂದಾಜು ಮಾಡೋಣ? ಸಮೀಪದ 10 ಲಕ್ಷ. ಸಮೀಪದ 10 ಲಕ್ಷ ಸ್ಥಾನಕ್ಕೆ ಅಂದಾಜು ಮಾಡಿ. ಸೊ ಸಮೀಪದ 10 ಲಕ್ಷದ ಸ್ಥಾನಕ್ಕೆ 1000 10,000 ಲಕ್ಷ 10 ಲಕ್ಷ ಇಲ್ಲಿಗೆ ಅಂದಾಜು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಅದರ ಬಲಪಕ್ಕದ ಅಂಕಿ ನೋಡಿ. 5ಕ್ಕಿಂತ ಜಾಸ್ತಿ ಇದೆ, ಕಡಿಮೆ ಇದೆ. ಎಷ್ಟಿದೆ? ಕರೆಕ್ಟ್ 5. ಎಕ್ಸಾಕ್ಟ್ 5 ಇದ್ರೆ, 5ಕ್ಕೆ ಸಮ ಆಗಿದ್ರೆ ಅಥವಾ 5ಕ್ಕಿಂತ ಜಾಸ್ತಿ ಇದ್ರೆ ಏನ್ ಮಾಡ್ಬೇಕು? ಇಲ್ಲಿಗೆ ಎಷ್ಟಾಯ್ತು? 6. 2ಕ್ಕೆ 3. 2ಕ್ಕೆ ಕೂಡಿದ್ರೆ 3. ಮುಂದೆ ಎಷ್ಟು ಅಂಕಿ ಇದಾವೆ? 6 ಅಂಕಿ ಬದಲು 6 ಸೊನ್ನೆಗಳನ್ನ ಹಾಕಿ. ಆಯ್ತಾ? 0 ಎಷ್ಟು ಬಂತು? 30 ಲಕ್ಷ. 30 ಲಕ್ಷ. ಹೀಗೆ ಮಕ್ಕಳ ಕೊಟ್ಟ ಒಂದು ಸಂಖ್ಯೆನ ಕೊಟ್ಬಿಟ್ಟು ನಿಮಗೆ ಸಮೀಪದ ನೆರೆಹೊರೆಯ ಸಂಖ್ಯೆಗಳು ತಿಳಿಸಿ ಅಂತಾರೆ. ಸಮೀಪದ ನೆರೆಹೊರೆಯ ಸಂಖ್ಯೆಗಳು ಬೇಕು ಅಂದ್ರೆ ಅಲ್ಲಿರೋ ಪ್ರತಿ ಸ್ಥಾನಗಳಿಗೂ ನೀವು ಅಂದಾಜು ಮಾಡಬೇಕಾಗುತ್ತೆ. ಮಾಡ್ತಿರಲ್ವಾ? ಓಕೆ.